ಅವರಿಬ್ಬರು ತಮ್ಮ ಅದೃಶ್ಯ ರೂಪದಿಂದ ಭೂಮಿಯ ಕಡೆಗೆ ಹೊರಡುತ್ತಾರೆ. ಎಷ್ಟೋ ಕಾಲಗಳ ನಂತರ ಭೂಮಿಯ ಕಡೆಗೆ ಹೋಗುತ್ತಿದ್ದಾರೆ. ಹಾಗಾಗಿ ಅವರಿಗೆ ದಾರಿ ತಪ್ಪುತ್ತದೆ. ಅವರು ಪೂರ್ತಿ ಹಿಮ ತುಂಬಿರುವ ಪ್ರದೇಶಗಳಲ್ಲಿ ಇಳಿಯುತ್ತಾರೆ. ಅಯ್ಯೋ, ಇದೇನು, ನಾವು ಇಳಿದ ಜಾಗ ಪೂರ್ತಿ ಹಿಮ ತುಂಬಿದೆಯಲ್ಲ, ನಾವೇನಾದರೂ ದಾರಿ ತಪ್ಪಿ ಭೂಲೋಕ ಬಿಟ್ಟು ಕೈಲಾಸದ ಕಡೆ ಬಂದೇವಾ ಎಂದು ಕೇಳಿದ ಅನಿಕೇತ. ಸುಕೇತ ಒಂದೆರಡು ಕ್ಷಣ ಆಲೋಚಿಸಿ, ನಾವು ದಾರಿ ತಪ್ಪಿದ್ದು ನಿಜ, ಆದರೆ ಇದು ಕೈಲಾಸವಲ್ಲ, ಇದು ಭೂಲೋಕದಲ್ಲಿಯೇ ಇರುವ ಒಂದು ಹಿಮ ಪ್ರದೇಶವಷ್ಟೇ. ನಾವು ಈಗ ಜನರಿರುವ ಪ್ರದೇಶಕ್ಕೆ ಹೋಗಬೇಕು ಎಂದ. ನಂತರ ಅವರು ಅದೃಶ್ಯ ರೂಪ ತಾಳಿ ಮೇಲೇರುವರು. ಮೇಲಿನಿಂದ ಭೂಮಿಯನ್ನು ನೋಡುತ್ತಾ ಅಂತರಿಕ್ಷದಲ್ಲಿ ಚಲಿಸುವರು. ಹಾಗೆ ಚಲಿಸುತ್ತಿರುವಾಗ ಒಂದು ಕಡೆ ಜನರಿರುವ ಪ್ರದೇಶ ಕಾಣುತ್ತದೆ. ಅವರು ತಮ್ಮ ಅದೃಶ್ಯ ರೂಪದಲ್ಲಿಯೇ ಇಳಿಯುತ್ತಾರೆ. ಮಣ್ಣು ರಸ್ತೆಗಳು, ಸರಿಯಾದ ಆಹಾರವಿಲ್ಲದೆ ಮಕ್ಕಳು ಸೊರಗಿದ್ದಾರೆ. ರೋಗ ರುಜಿನಗಳಿಂದ ಜನರು ಬಳಲುತ್ತಿದ್ದಾರೆ. ಸುತ್ತಲೂ ಬಡತನ ತಾಂಡವವಾಡುತ್ತಿದೆ. ಇವರು ಯಾವುದೋ ಹಿಂದಿನ ಕಾಲಕ್ಕೆ ಪ್ರಯಾಣ ಮಾಡಿದ್ದಾರೆ. ಇದನ್ನು ನೋಡಿ ಅನಿಕೇತನು, ಭೂಲೋಕದಲ್ಲಿ ಜನರು ತುಂಬಾ ಹಿಂದೆ ಉಳಿದಿದ್ದಾರಾ? ಇದು ನಾವು ಯಾವ ಕಾಲಕ್ಕೆ ಬಂದೆವು ಎಂದ. ಸುಕೇತ ಆ ಜನರನ್ನು ನೋಡುತ್ತಾ, ಹೌದು, ನಾವು ಹಿಂದಿನ ಕಾಲಕ್ಕೆ ಬಂದಿದ್ದೇವೆ. ಇದು ವರ್ತಮಾನ ಕಾಲಕ್ಕಿಂತ ಸುಮಾರು 60 ವರ್ಷ ಹಿಂದೆ ಬಂದಿದ್ದೇವೆ. ಭೂಮಿಯ ಮೇಲೆ ವರ್ತಮಾನ ಕಾಲದಲ್ಲಿ ಜನರು ತುಂಬಾ ಮುಂದುವರೆದಿದ್ದಾರೆ ಎಂದು ಹೇಳುತ್ತಾ, ನಾವು ಈಗ ಸರಿಯಾದ ಕಾಲಕ್ಕೆ ಹೋಗಬೇಕು ಎಂದು ತಡ ಮಾಡದೆ ಅವನು ಹೊರಡುತ್ತಾನೆ. ಅವನ ಹಿಂದೆ ಅನಿಕೇತನು ಮೇಲೇರುತ್ತಾನೆ. ಅವರು ಕಾಲದ ಜೊತೆ ಪ್ರಯಾಣ ಮಾಡುತ್ತಾ ವರ್ತಮಾನ ಕಾಲಕ್ಕೆ ಪ್ರವೇಶ ಮಾಡುತ್ತಾರೆ. ಯಾವುದೋ ಒಂದು ದೊಡ್ಡ ಪಟ್ಟಣದಲ್ಲಿ ಬಂದು ಇಳಿಯುತ್ತಾರೆ. ಸುತ್ತಲೂ ಜಗಮುಗಿಸುವ ಬೆಳಕು, ವಾಹನಗಳ ಓಡಾಟ, ಅವುಗಳ ಶಬ್ದ ಮಾಲಿನ್ಯ, ವಾಹನಗಳ ಬೆಳಕು, ಎಲ್ಲ ಕಡೆ ಜನಜಂಗುಳಿ, ಹಗಲೋ ರಾತ್ರಿಯೋ ತಿಳಿಯದಾದ ಸಮಯ, ಹೆಣ್ಣು ಗಂಡು ಎಂಬ ಪರಿವೇ ಇಲ್ಲದೆಯೇ ಜನರು ತಿರುಗುತ್ತಿದ್ದಾರೆ. ಇವನ್ನೆಲ್ಲವನ್ನು ಅನಿಕೇತನು ಬಾಯಿ ಬಿಟ್ಟು ನೋಡುತ್ತಿದ್ದಾನೆ. ಇದೇನಿದು ಸುಕೇತ? ನಮ್ಮ ಯಕ್ಷಲೋಕದಲ್ಲಿ ಇರುವ ಮಾಯಾಜಾಲವನ್ನೇ ಮೀರಿಸುವಂತೆ ಭೂಲೋಕದ ಜನರು ಓಡಾಡುತ್ತಿದ್ದಾರೆ. ದೇವಲೋಕದ ಅಪ್ಸರೆಯರನ್ನು ಮೀರಿಸುವಂತೆ ಇಲ್ಲಿನ ಹೆಣ್ಣು ಮಕ್ಕಳು ಇದ್ದಾರೆ. ಭೂಲೋಕದ ಜನರು ಒಂದು ಮಾಯಾಲೋಕವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಎಂದ ಆಶ್ಚರ್ಯದಿಂದ. ಸುಕೇತ ನಗುತ್ತಾ, ಇದು ಭೂಲೋಕದ ಜನರ ವಿಜ್ಞಾನದ ಕೊಡುಗೆ. ಇಲ್ಲಿನ ಜನರು ಎಲ್ಲಾ ಲೋಕಗಳಿಗಿಂತ ಭಿನ್ನವಾಗಿದ್ದಾರೆ ಎಂದು. ಸರಿ, ಇವುಗಳಿಂದ ಮರುಳಾಗಿ ನಾವು ಬಂದ ಕೆಲಸವನ್ನು ಮರೆಯಬಾರದು. ನಡೆ, ಹುಡುಗಿಯನ್ನು ಹುಡುಕೋಣ ಎಂದ. ಅನಿಕೇತನು ಸುಕೇತನ ಮಾತಿಗೆ ಗಮನವನ್ನು ನೀಡದೆ, ನೋಡು ಆ ಕಡೆ, ಅದೇನು ಸುಯ್ಯನೆ ಹೋಗುತ್ತಿದೆಯಲ್ಲ ಹಾವಿನ ತರ ಎಂದ. ಸುಕೇತನು ನಗುತ್ತಾ, ಅದು ಮೆಟ್ರೋ ರೈಲು ಎಂದು ಕರೆಯುತ್ತಾರೆ. ಭೂಲೋಕದ ಜನರಿಗೆ ಒಂದು ಸ್ಥಳದಿಂದ ಮತ್ತೊಂದಕ್ಕೆ ತಿರುಗುವುದಕ್ಕೆ ಇಂತಹ ಹಲವಾರು ತರಹದ ವಾಹನಗಳಿವೆ ಎಂದ. ನೀನು ಇವುಗಳನ್ನು ನೋಡುತ್ತಾ ಇಲ್ಲೇ ನಿಂತಿರುತ್ತೀಯೋ, ಇಲ್ಲವೇ ನನ್ನ ಜೊತೆ ಬರುತ್ತೀಯೋ ಎಂದು ಗದರಿಸಿ ಕೇಳಿದ. ಅನಿಕೇತ ಅವುಗಳನ್ನೆಲ್ಲ ನೋಡುತ್ತಾ ಸುಕೇತನ ಕಡೆಗೆ ನೋಡಿ, ಸುಕೇತ, ಹುಡುಗಿಯನ್ನು ನೋಡಿ ಅವಳು ನಿನ್ನನ್ನು ಪ್ರೀತಿಸುವಂತೆ ಮಾಡುವುದು ನಿನ್ನ ಕೆಲಸ. ಅದರಲ್ಲಿ ನನ್ನ ಸಹಾಯವೇನು ಬೇಡ ಅಲ್ಲವೇ ಎಂದು ಕೇಳಿದ. ಹೌದು, ನಿನ್ನ ಸಹಾಯವೇನು ನನಗೆ ಬೇಡ, ಆದರೆ ಆ ಹುಡುಗಿಯನ್ನು ಇಬ್ಬರು ನೋಡಿದರೆ ಒಳ್ಳೆಯದು ತಾನೆ ಎಂದ ಸುಕೇತ. ಅನಿಕೇತನಿಗೆ ಈ ಭೂಮಿಯ ಮೇಲಿನ ವಸ್ತುಗಳ ಮೇಲೆ ತುಂಬಾ ಕುತೂಹಲ ಹುಟ್ಟಿತು. ಹಾಗಾಗಿ ಸುಕೇತನ ಜೊತೆ ಹೋಗಲು ಮನಸ್ಸು ಬರಲಿಲ್ಲ. ಅದಕ್ಕಾಗಿ ಒಂದು ಉಪಾಯ ಮಾಡಿದ. ಅನಿಕೇತ ಸ್ವಲ್ಪ ತಡೆದು, ಈಗ ನೋಡು, ನೀನು ಯಾವುದೋ ಒಂದು ಹುಡುಗಿಯನ್ನು ಹುಡುಕಿ ಅವಳನ್ನು ಪರೀಕ್ಷೆ ಮಾಡಿ ನಂತರ ಅವಳನ್ನು ಒಪ್ಪಿಸುತ್ತೀಯ. ಅವಳು ಒಪ್ಪಿದ ನಂತರ ನನ್ನನ್ನು ಮನಸ್ಸಿನಲ್ಲಿ ನೆನೆ, ನಾನು ಆಗ ನಿನ್ನ ಎದುರಿನಲ್ಲಿ ಪ್ರತ್ಯಕ್ಷನಾಗುತ್ತೇನೆ. ಈಗ ನನ್ನ ಅವಶ್ಯಕತೆ ನಿನಗೆ ಏನಿಲ್ಲವಲ್ಲ ಎಂದು ಹೇಳಿದ ಅನಿಕೇತ.